ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಏಪ್ರಿಲ್ 24ನೇ ತಾರೀಕು ಶುಕ್ರವಾರ. ನಾಳೆ ಈ 8 ರಾಶಿಯವರಿಗೆ ಸಂಪತ್ತಿನ ಮಹಾಮಳೆಯೇ ಸುರಿಯಲಿದೆ. ಆ ಚಕ್ರ ಬಡ್ಡಿಯಂತೆ ಅವರಿಗೆ ಲಕ್ಷ್ಮೀ ದೇವರ ಕೃಪಾ ಆಶೀರ್ವಾದದಿಂದ ಬಡ್ತಿ ದುಡ್ಡು ಎಲ್ಲ ಬರಲಿದೆ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು, ನಾಳೆ ಏಪ್ರಿಲ್ 24ನೇ ತಾರೀಕು ಶುಕ್ರವಾರ ಬರುತ್ತೆ. ನಾಳೆ ಈ 8 ರಾಶಿಯವರಿಗೆ ಸಂಪತ್ತಿನ ಮಹಾಮಳೆ ಚಕ್ರ ಬಡ್ಡಿಯಂತೆ ದುಡ್ಡು ಸುರಿಯಲಿದೆ. ಆ ಲಕ್ಷ್ಮೀ ದೇವಿಯ ಕೃಪಾ ಆಶೀರ್ವಾದದಿಂದ ಅವರ ಸಕಲವೂ ಒಳ್ಳೆಯದಾಗಲಿ. ನಿಮಗೆ ಎಲ್ಲವೂ ಕೂಡ ಅಕ್ಷಯ ಪ್ರಾಪ್ತಿಯಂತೆ ಸಿಗ್ತಾ ಹೋಗುತ್ತೆ. ಅಂದುಕೊಂಡಂತ ಎಲ್ಲ ಕೆಲಸ ಕಾರ್ಯಗಳು ಶೀಘ್ರದಲ್ಲೇ ಪೂರ್ಣಗೊಳ್ತಾ ಹೋಗುತ್ತೆ. ಉತ್ತಮ ಸಮಯ ಆಗಿದ್ದರಿಂದ ನೀವು ಹಣದ ಬಗ್ಗೆ ಚಿಂತಿಸಬೇಕಾಗಿರುವ ಅಗತ್ಯ ನಿಮಗೆ. ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಲು ಇಂದು ಸಾಧ್ಯವಾಗುತ್ತೆ. ನೀವು ಸಂಪೂರ್ಣವಾಗಿ ಖುಷಿಯಾಗಿರ್ತೀರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸ್ತೀರಾ. ಯಾವುದೇ ಕಾರಣಕ್ಕೂ ನಿಮಗೆ ಆರೋಗ್ಯದಲ್ಲಿ ನಾಳೆ ನಿಮಗೆ ತೊಂದರೆ ಕಂಡುಬರುತ್ತೆ. ಹೊಸ ಅವಕಾಶಗಳು ನೀವು ಪಡೆಯೋದ್ರಿಂದ ನಿಮಗೆ ಲಾಭ ಬರುವ ಸಂಭವ ಕೂಡ ಹೆಚ್ಚಾಗಿದೆ. ಜೊತೆಗೆ ನಿಮ್ಮ ಜೀವನ ಶೈಲಿ ಬದಲಾಗೋದ್ರ ಜೊತೆಗೆ ನೀವು ಆರೋಗ್ಯ ಕೂಡ ನೀವು ಜಾಗೃತೆಯಾಗಿ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದರೊಂದಿಗೆ ನೀವು ಸಾಕಷ್ಟು ಉತ್ತಮ ವ್ಯಕ್ತಿಯನ್ನು ನೀವು ಭೇಟಿಯಾಗ್ತೀರಾ. ಇದು ನಿಮಗೆ ಭವಿಷ್ಯದಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶಗಳು ತಂದುಕೊಡುತ್ತೆ ಅಂತ ಹೇಳ್ಬೋದು. ಹೀಗೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಶುಭ ಫಲಿತಾಂಶಗಳು ಕಂಡುಬರುತ್ತೆ ಅಂತ ಹೇಳ್ಬೋದು. ಕುಟುಂಬದ ಅನಾರೋಗ್ಯ ಸಮಸ್ಯೆಗಳು ನಿಮ್ಮ ಮೇಲೆ ಪರಿಣಾಮ ಬೀರೋದ್ರಿಂದ ನೀವು ಆ ಹವಾಮಾನ ತಕ್ಕಂತೆ ನೀವು ನಿಮ್ಮ ಪರಿವಾರವನ್ನು ಬಚಾವ್ ಮಾಡ್ಕೊಳ್ಬೇಕಾಗತ್ತೆ. ಶನಿಯ ಗ್ರಹ ಇರೋದ್ರಿಂದ ನೀವು ತುಂಬ ಜಾಗೃತವಾಗಿರಬೇಕು. ವ್ಯವಹಾರದಲ್ಲಿ ನೀವು ಇತರರನ್ನ ನಂಬೋದನ್ನ ಬಿಟ್ಬಿಡಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಿಮ್ಮ ಮಕ್ಕಳಿಂದ ನಿಮ್ಮ ನಿರೀಕ್ಷೆಗೆ ಮೀರಿ ಖರ್ಚು ಕಂಡು ಬರ್ಬೋದು. ಹಾಗೆ ನಿಮ್ಮ ಕೆಲಸಗಳಲ್ಲಿ ಕೂಡ ನಿಮಗೆ ಹೆಚ್ಚಿನ ಒತ್ತಡಗಳು ಕಂಡು ಬರ್ಬೋದು. ಅದರಿಂದ ಕೊಂಚ ಎಚ್ಚರದಿಂದ. ಹಾಗಂತಾಗಿ ನೀವು ಭಯಪಡುವ ಸಾಧ್ಯತೆಗಳಿಲ್ಲ. ಇದು ನಿಮ್ಮ ಕೌಶಲ್ಯಗಳು ಸಾಬೀತುಪಡಿಸುವ ಒಂದು ಅವಕಾಶ ಅಂತ ಅನ್ಕೊಳ್ಳಿ. ಅದರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡೋದ್ರ ಮುಂಚಿತವಾಗಲೇ ನೀವು ಸಾಕಷ್ಟು ಯೋಚನೆ ಮಾಡುವುದು ತುಂಬ ಉತ್ತಮವಾಗಿರುತ್ತೆ. ಜೀವನದಲ್ಲಿ ನಿಮ್ಮ ಕಷ್ಟಗಳು ಮೆಲ್ಲೆ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಈ ಸಂದರ್ಭದಲ್ಲಿ ನೀವು ನಿಮ್ಮ ಪೋಷಕರೊಂದಿಗೆ ಮಾತಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಒಳ್ಳೊಳ್ಳೆ ಪದದಲ್ಲಿ ಮಾತಾಡಿ. ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಲು ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ. ನೀವು ವ್ಯವಹಾರ ಮಾಡೋದ್ರಲ್ಲಿ ಉತ್ತಮ ಫಲಿತಾಂಶ ತಂದುಕೊಡುತ್ತೆ. ಆದರೆ ನಿಮ್ಮ ಸಹೋದ್ಯೋಗಿಗಳ ಕೆಲಸಗಳಿಂದ ನಿಮಗೆ ಅಡೆತಡೆಗಳು ಉಂಟಾಗಬಹುದು. ಆದರೆ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಸಂತೋಷ ಪಡಿಸುತ್ತೆ. ವಿದೇಶ ಪ್ರಯಾಣ ಮಾಡುವ ಅವಕಾಶ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಕುಟುಂಬದ ವಿಚಾರಗಳಲ್ಲಿ ನೀವು ಏಕಪಕ್ಷೀಯಾಗಿ ವರ್ತಿಸುವುದನ್ನು ತಪ್ಪಿಸಿ ನೀವು ಕುಟುಂಬದ ಜೊತೆಗೆ ಮಿಶ್ರವಾಗಿರಿ. ಆಗ ನಿಮ್ಮ ಫಲಿತಾಂಶಗಳು ಕೂಡ ಮಿಶ್ರವಾಗಿರುತ್ತೆ. ಮಾಡದೇ ಇರುವುದು ತುಂಬ ಒಳ್ಳೆಯದು. ನಿಮಗೆ ಹಣವಿಲ್ಲವಿದ್ದರೂ ಕೂಡ ಯಾವುದಾದ್ರು ಖರೀದಿ ಮಾಡಬೇಕಾದ್ರೆ ನೀವು ಸಾಲ ಮಾಡಿ ತಗೊಳ್ಳುವುದು ದುಬಾರಿ ವಸ್ತುಗಳನ್ನು, ಅದು ನಿಮಗೆ ವಿಪರೀತ ಕಷ್ಟಗಳನ್ನು ತಂದುಕೊಡುತ್ತೆ. ವ್ಯವಹಾರದಲ್ಲಿ ನಿಮಗೆ ಕೊಂಚ ಬದಲಾವಣೆಗಳು ಕಂಡು ಬರ್ಬೋದು. ನಿಮ್ಮ ನಿರೀಕ್ಷೆಗಳನ್ನು ನೀವು ತಪ್ಪಿಸುವುದು ತುಂಬ ಒಳ್ಳೆಯದು. ನಿಮ್ಮ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡುವುದು ನಿಮಗೆ ಮಂಗಳಕಾರ್ಯವಾಗಿರುತ್ತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳೋದಾದ್ರೆ ಕಟಕ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಕೊನೆಯದಾಗಿ ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಮಾತೆ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ.